ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬ ದಿನ ಆಯಿತು ವೀಡಿಯೋ ಮಾಡಿರಲಿಲ್ಲ. ಸ್ವಲ್ಪ ಬ್ಯಾಕ್ ಪೇನ್ ಆಗಿತ್ತು, ಹಂಗಾಗಿ ಮಾಡಿಲ್ಲ. ಸರಿ, ಇವತ್ತು ಮಾಡೋಣ ಅಂತ ತುಂಬ ದಿನ ಆಯ್ತಲ್ಲ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಏನರ ಬಗ್ಗೆ ಫೇಶಿಯಲ್ ಮಾಡ್ತಾಯಿದ್ದೀನಿ ಅಂದರೆ ಹೈಡ್ರಾ ಫೇಶಿಯಲ್ ಅಂತ ಹೇಳ್ಬಿಟ್ಟು. ತುಂಬ ಒಳ್ಳೆಯದಿದು ಹೈಡ್ರಾ ಫೇಶಿಯಲ್ಲು. ಪಾರ್ಲರ್ಗಳಲ್ಲೆಲ್ಲ ನಿಮಗೆ 5000ಇಂದ 10,000 ಚಾರ್ಜ್ ಮಾಡ್ತಾರೆ ದೊಡ್ಡ ದೊಡ್ಡ ಪಾರ್ಲರಲ್ಲಿ. ನಾರ್ಮಲ್ ಪಾರ್ಲರ್ಗಳಲ್ಲೆಲ್ಲ 3000 ಆದರೂ ಮಿನಿಮಮ್ ತಗೊಳ್ತಾರೆ ಫ್ರೆಂಡ್ಸ್. ಸೊ ಇದು ನಾವು ಮನೆಯಲ್ಲೇ ಯಾವ ಥರ ಮಾಡೋದು ಅಂತ ನೋಡೋಣ. ಈ ಹೈಡ್ರಾ ಫೇಶಿಯಲ್ ಅಂದರೆ ನಿಮಗೆ ಪಿಗ್ಮೆಂಟೇಷನ್ನು, ಸ್ಕಾರ್ಸು, ಪಿಂಪಲ್ಸು ಯಾವುದೇ ಒಂದು ಸ್ಕಿನ್ನಲ್ಲಿ ಏನೇ ಒಂದು ಇದ್ದಿದ್ರೂ ಇದು ಸರಿ ಮಾಡುತ್ತೆ. ಸರಿ, ನಾವು ಮನೆಯಲ್ಲೇ ವೀಕ್ಲಿ ಒನ್ಸ್ ಇದು ಮಾಡಿಕೊಂಡ್ರೆ ಇದೆಲ್ಲ ಇರೋವರು ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸರಿ, ನಾವಿದು ಯಾವ ಥರ ಮಾಡೋದು ಅಂತ ನೋಡೋಣ. ಇದರಲ್ಲಿ ಮೇಯ್ನ್ ಅಂದರೆ ಏನಂದರೆ ನಮಗೆ ಎಲ್ಲ ಒಂದು ಪ್ಯಾಕ್ಗೆ ಆಗಲಿ, ಕ್ಲೆನ್ಸ್ಗೆ ಆಗಲಿ, ಮಸಾಜ್ಗೆ ಆಗಲಿ ಗ್ಲಿಸರಿನ್ ಯೂಸ್ ಮಾಡಬೇಕು. ಗ್ಲಿಸರಿನ್ನೇ ಈ ಫೇಶಿಯಲ್ದು ಹೈಲೈಟ್. ಸೊ ಗ್ಲಿಸರಿನ್ ಹಾಕೋದ್ರಿಂದ ನಮಗೆ ಸ್ಕಿನ್ ತುಂಬ ಸಾಫ್ಟ್ ಸಿಗುತ್ತೆ, ಮತ್ತು ಶೈನಿಂಗ್ ಇರುತ್ತೆ ಸ್ಕಿನ್ನು, ಡ್ರೈನೆಸ್ ಕಡಿಮೆ ಆಗಿರುತ್ತೆ. ಪ್ರತಿಯೊಂದಕ್ಕೂ ಗ್ಲಿಸರಿನ್ ಬಂದು ತುಂಬ ಒಳ್ಳೆಯದು. ನಮಗೆ ಸ್ಕಿನ್ನಲ್ಲಿ ನೀವು ಯಾವುದೇ ಒಂದು ಪ್ಯಾಕ್ ಹಾಕಿದ್ರು ಅದರಲ್ಲಿ ಒಂಚೂರು ಗ್ಲಿಸರಿನ್ ಹಾಕ್ಕೊಂಡು ನೀವು ಮಾಡೋದ್ರಿಂದ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಬನ್ನಿ ವಿಡಿಯೋ ನೋಡೋಣ. ಫಸ್ಟು ಒಂದು ಸ್ವಲ್ಪ ಹಸಿ ಹಾಲು ತೊಗೊಂಡಿದ್ದೀನಿ. ಹಸಿ ಹಾಲು ಒಂದು 2 ಸ್ಪೂನ್ ಜೊತೆ ಒಂದು ಸ್ವಲ್ಪ ಗ್ಲಿಸರಿನ್ ಹಾಕ್ಕೊಂಡು ಕ್ಲೆನ್ಸ್ ಮಾಡ್ಕೊಳ್ಳೋಣ ಫೇಸು. ಕ್ಲೆನ್ಸ್ ಮಾಡಿಕೊಂಡು ಸುಮ್ಮನೆ ಹಾಗೆ ಮಸಾಜ್ ಮಾಡಿಕೊಂಡು, ಹಾಲು ಬಂದು ಅದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ಹಾಲು ತುಂಬ ಚೆನ್ನಾಗಿ ನಮಗೆ ಕ್ಲೆನ್ಸ್ ಆಗುತ್ತೆ ಫೇಸು. ಜನರಲಾಗಿ ಡೈಲಿ ಬೆಳಿಗ್ಗೆ ಹೊತ್ತು ಹಾಲಲ್ಲಿ ಕ್ಲೆನ್ಸ್ ಮಾಡಿಕೊಂಡ್ರೆ ಮುಖ ತುಂಬ ಒಳ್ಳೆ ಶೈನಿಂಗ್ ಸಿಗುತ್ತೆ. ಕ್ಲೆನ್ಸ್ ಆಗಿ ಒರೆಸ್ಕೊಂಬಿಡೋಣ. ಒರೆಸ್ಕೊಂಡಾದಮೇಲೆ ಒಂದು ಸ್ಪೂನ್ ಕಡಲೆ ಹಿಟ್ಟು ತಗೊಳ್ಳಿ. ಕಡಲೆ ಹಿಟ್ಟಿಗೆ ಒಂದು 5ರಿಂದ 6 ಹನಿ ಗ್ಲಿಸರಿನ್ ಹಾಕ್ಕೊಳ್ಳಿ. ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ಕ್ರಬ್ಬಿಂಗ್ ಮಾಡೋಣ. ಈಗ ಕಡಲೆ ಹಿಟ್ಟು ಎಲ್ರಿಗೂ ಗೊತ್ತೇ ಇದೆ, ಕಡಲೆ ಹಿಟ್ಟು ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ನು. ಆದರೆ ಆಯಿಲ್ ಸ್ಕಿನ್ ಇರೋರಿಗೆ ತುಂಬ ಚೆನ್ನಾಗಾಗುತ್ತೆ. ಡ್ರೈ ಸ್ಕಿನ್ ಅವ್ರಿಗೆ ಸ್ವಲ್ಪ ಕಡಲೆ ಹಿಟ್ಟು ಜೊತೆ ಈ ಥರ ಗ್ಲಿಸರಿನ್ ಹಾಕೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಮ್ಮ ಯಾವುದೇ ಒಂದು ಏನೇ ಮಾಡಬೇಕಾದ್ರೂ ನಮಗೆ ಜೊತೆಗೆ ಯಾವ್ದು ಪ್ಯಾಕ್ ಜೊತೆ ಯಾವ್ದು ಸೇರಿಸ್ಕೊಳ್ಬೇಕು ಅನ್ನೋದು ಗೊತ್ತಿರಬೇಕು. ಇದು ಕ್ಲೆನ್ಸಿಂಗ್ ಆಯ್ತು. ಈಗ ಮಸಾಜ್ಗೆ ನಾವು ರೆಡಿ ಮಾಡೋಣ. ಬೀಟ್ರೂಟ್ ಪೌಡ್ರ್ ತೊಗೊಂಡಿದ್ದೀನಿ. ಬೀಟ್ರೂಟ್ ಜ್ಯೂಸ್ ತೊಗೊಂಡ್ರೂ ಒಳ್ಳೆಯದೇ. ಅದ್ರ ಜೊತೆ ಒಂದು ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಳ್ಳಿ. ಆಮೇಲೆ ಗ್ಲಿಸರಿನ್ 1ರಿಂದ 2 ಸ್ಪೂನಷ್ಟು ಗ್ಲಿಸರಿನ್ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಕ್ರೀಮ್ ಬೇಸಿಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಫೇಸಿಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಒಂದು 2ರಿಂದ 5 ನಿಮಿಷ ಮಸಾಜ್ ಕೊಡೋಣ. ಚೆನ್ನಾಗಿ ಮಸಾಜ್ ಕೊಡೋಣ. ಫೇಸಲ್ಲೆಲ್ಲ ಫುಲ್ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ. ಕುತ್ತಿಗೆಗೆ, ಫೇಸಿಗೆ ಎಲ್ಲ ಕಡೆ ಚೆನ್ನಾಗಿ ಅಪ್ಲೈ ಮಾಡಿ. ಬೀಟ್ರೂಟಲ್ಲಿ ಬಂದು ನಿಮಗೆ ತುಂಬ ಸ್ಕಿನ್ನಿಗೆ ಬೇಕಾಗಿರೋ ಪ್ರಾಪರ್ಟೀಸ್ ಎಲ್ಲ ಇದೆ. ಅದರಿಂದ ನಿಮಗೆ ಒಳ್ಳೆ ಕಲರ್ ಕೊಡುತ್ತೆ ಸ್ಕಿನ್ನಿಗೆ ಬೀಟ್ರೂಟ್ ಪೌಡ್ರು. ಬೀಟ್ರೂಟ್ ಜ್ಯೂಸ್ ಹಾಕ್ಕೊಂಡ್ರೂ ಪರವಾಗಿಲ್ಲ, ಪೌಡ್ರ್ ಹಾಕಿದ್ರೂ ಪರವಾಗಿಲ್ಲ. ಪೌಡ್ರ್ ಇರೋದ್ರಿಂದ ನಾನು ಪೌಡ್ರೇ ತೊಗೊಂಡೆ. ಫುಲ್ಲು ಚೆನ್ನಾಗಿ ಈ ಥರ ಮಸಾಜ್ ಕೊಟ್ಬಿಡಿ. ನಿಮ್ಗೆ ಯಾವ ಥರ ಮಸಾಜ್ ಸ್ಟ್ರೋಕ್ ಬರುತ್ತೆ ಆ ಥರ ಕೊಡಿ. ಅಂದರೆ ಸ್ವಲ್ಪ ಚೆನ್ನಾಗಿ ಫೇಶಿಯಲ್ ಮಸಾಜ್ ಥರ ಕೊಟ್ಟರೆ ಚೆನ್ನಾಗಿರುತ್ತೆ. ಬಟ್ ಅಪ್ವರ್ಡ್ಸ್ಗೆ ಕೊಡಿ. ಮಸಾಜ್ ಇದು ಅಪ್ವರ್ಡ್ಸ್ಗೆ ಕೊಡಿ ನೀವು ಆದಷ್ಟು. ಲಾಸ್ಟ್ ವೀಡಿಯೋಸ್ ಎಲ್ಲ ಬರೀ ಫೇಶಿಯಲ್ ಬಗ್ಗೆನೇ, ಮಸಾಜ್ ಯಾವ ಥರ ಮಾಡೋದು, ತುಂಬ ಥರ ಮಸಾಜದು ಸ್ಟ್ರೋಕ್ಸ್ ಎಲ್ಲ ತೋರಿಸ್ಕೊಟ್ಟಿದ್ದೆ. ನೋಡಿ, ನೀವು ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಮಾಡೋದು. ಹೊಸಬ್ರಾಗಿ ಯಾರಾದರೂ ಏನೂ ಮಾಡಿಲ್ಲ, ಈಗ ಫಸ್ಟ್ ಟೈಮ್ ನಾನು ಮಾಡ್ತಾಯಿದ್ದೀನಿ ಅಂದರೆ ಅದನ್ನು ನೋಡ್ಕೊಂಡು ಕಲ್ತ್ಕೊಳ್ಬೋದು. ತುಂಬ ವೆರೈಟಿ ಫೇಶಿಯಲ್ ಸ್ಟ್ರೋಕ್ಸ್ ಅದರಲ್ಲಿ ಕೊಟ್ಟಿದ್ದೀನಿ ನಾನು, ಯಾವ ಥರ ಮಾಡೋದು ಅಂತ. ನಿಮ್ಗೆ ಯಾವುದು ಅದರಲ್ಲಿ ಈಸಿಯಾಗಿರುತ್ತೋ ಅದನ್ನು ನೋಡಿ ಮಾಡ್ಕೋಬೋದು. ನೋಡಿ, ಮಸಾಜ್ ಮಾಡಿ ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನೋಡಿ. ಸ್ಕಿನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಕಿನ್ನು. ಟ್ರೈ ಮಾಡಿ ನೋಡಿ ಒಂದು ಸತಿ. ನೆಕ್ಸ್ಟ್ ಈಗ ಪ್ಯಾಕಿಂಗ್ ಮಾಡೋಣ. ಪ್ಯಾಕಿಗೆ ನಾನು ರೋಸ್ ಪೌಡ್ರ್, ಪೆಟಲ್ಸ್ದು ರೋಸ್ ಪೌಡ್ರದ್ದು ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ರೋಸ್ ವಾಟರ್ ಹಾಕ್ಕೊಳ್ಳೋಣ. ಅದಕ್ಕೂ ಒಂದು 2 ಸ್ಪೂನ್ ಗ್ಲಿಸರಿನ್ ಹಾಕ್ಕೊಳ್ಳೋಣ. ಗ್ಲಿಸರಿನ್ ಜೊತೆ ಒಂದು ಸ್ವಲ್ಪ ಅಲೋವೆರಾ ಜೆಲ್ಲು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ರೀಮ್ ಥರ ಬೇಸ್ ಮಾಡಿಕೊಂಡು ಫುಲ್ಲು ಹಚ್ಕೊಂಬಿಡೋಣ ಫೇಸಿಗೆ.
ತುಂಬ ನೀರಾಗಿ ಮಾಡ್ಕೊಬೇಡಿ, ಸ್ವಲ್ಪ ಗಟ್ಟಿಗೆ ಇದು ಮಾಡ್ಕೊಳ್ಳಿ. ಮಾಡಿಕೊಂಡು ಫೇಸಿಗೆಲ್ಲ ಚೆನ್ನಾಗಿ ಹಚ್ಕೊಳ್ಳೋಣ. 4 ಸ್ಟೆಪ್ಪು ಈ ಫೇಶಿಯಲಲ್ಲಿ, ಹೈಡ್ರಾ ಫೇಶಿಯಲಲ್ಲಿ. ಈ 4 ಸ್ಟೆಪ್ಪಲ್ಲೂ ನಾವು ಗ್ಲಿಸರಿನ್ ಯೂಸ್ ಮಾಡಬೇಕು. ನಿಮ್ಗೆ ಒಳ್ಳೆ ರಿಸಲ್ಟ್ ಅಂತೂ ಗ್ಯಾರಂಟಿ ಸಿಗುತ್ತೆ. ವಾರಕ್ಕೊಂದು ಸತಿ ಮಾಡಿ ನೀವಿದು. ಫುಲ್ಲು ಫೇಸಿಗೆ ಎಲ್ಲ ಕಡೆ ಅಪ್ಲೈ ಆದಮೇಲೆ, ಕುತ್ತಿಗೆಗೆ ಎಲ್ಲ ಕಡೆ ಅಪ್ಲೈ ಆದಮೇಲೆ 10 ನಿಮಿಷ ಬಿಟ್ಬಿಡಿ, ಚೆನ್ನಾಗಿ ಒಣಗ್ಕೊಳ್ಳುತ್ತೆ. ನಾವು ಯಾವುದೊಂದು ಒಂದು ಸತಿ ಮಾಡಿದ್ರೆ ಏನೂ ರಿಸಲ್ಟ್ ಸಿಗೋದಿಲ್ಲ. ಒಂದು 2-3 ಸರಿ ಮಾಡ್ತಾಯಿದ್ರೆ ನಮ್ಗೆ ಅದ್ರ ರಿಸಲ್ಟು ಮತ್ತು ಅದರದ್ದು ಇದು ಗೊತ್ತಾಗುತ್ತೆ ನಮಗೆ. ಈ ಥರ ಅವ್ರು ತೋರಿಸಿದ್ರಲ್ಲ ಈ ಥರ ಅಂತ ಗೊತ್ತಾಗುತ್ತೆ. ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಇದು ಹೈಡ್ರಾ ಫೇಶಿಯಲ್ಲು. ಒಂದು ಸತಿ ಟ್ರೈ ಮಾಡಿ ನೋಡಿ, ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ನಾನು ಫಸ್ಟು ಮಾತಾಡಿದ್ನಲ್ಲ, ನಾನು ವೀಡಿಯೋಗೆ ಮುಂಚೆ ಮಾತಾಡಿದ್ನಲ್ಲ, ಆ ವೀಡಿಯೋ ಮಾತಾಡಿರೋದು ಈ ಫೇಶಿಯಲೆಲ್ಲ ವೀಡಿಯೋ ಮಾಡಾದಮೇಲೆ ಹೋಗಿ ಮುಖ ತೊಳ್ಕೊಂಡು ಇನ್ನು ಒಂದು ಸತಿ ಚೆನ್ನಾಗಿ ಬೇರೆ ನೀರಲ್ಲಿ ಮುಖ ತೊಳ್ಕೊಂಡು ರೆಡಿಯಾಗಿ ಬಂದು ನಾನು ಆ ವೀಡಿಯೋ ಮಾತಾಡ್ತಾ ಇರೋದು. ನೀವು ಹೇಳಿದರೆ ನಂಬಲ್ಲ. ನೀವೊಂದು ಸತಿ ಮಾಡಿ ನೋಡಿಬಿಟ್ಟು ಆ ಥರ ರೆಡಿಯಾಗಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಆಗಿದೆ ಫೇಸ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಬೇರೆ ಥರ ಯಾವುದಾದ್ರೂ ನೋಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು.